ಬಿಜೆಪಿ ಈ ರೀತಿ ಅಹೋರಾತ್ರಿ ಧರಣಿ ಮಾಡ್ತಾ ಇದೆ, ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. JDS ಸೇರ್ಕೊಂಡು ಮಾಡ್ತಾ ಇದೆಯಾ JDS ಜೊತೆಗೆ? ಇಲ್ಲ, JDS ಇದರಿಂದ ದೂರ ಇದೆ. ಬಿಜೆಪಿ ಪ್ರತಿಭಟನೆಯಿಂದ JDS ಅಂತರ ಕಾದುಕೊಂಡಿದೆ. ಮಿತ್ರ ಪಕ್ಷ, ಬಿಜೆಪಿಯ ಮಿತ್ರ ಪಕ್ಷ ಆದರೂ ಕೂಡ ಅಂತರ. ಯಾಕಂದ್ರೆ ನಮ್ಮನ್ನ ಇವರು ಒಮ್ಮತಕ್ಕೆ ಪಡೆದಿಲ್ಲ, ನಮ್ಮ ಜೊತೆಗೆ ಇವರು ಚರ್ಚೆ ಮಾಡಿಲ್ಲ, ಒಮ್ಮತದಿಂದ ಇದನ್ನು ನಿರ್ಧಾರ ಮಾಡಿಲ್ಲ ಅನ್ನುವಂಥದ್ದು JDSನ ಆರೋಪ. ಪ್ರತಿಭಟನೆ ಬಗ್ಗೆ ನಮಗೇನೂ ಗೊತ್ತಿಲ್ಲ ಅಂತಾರೆ JDS ನಾಯಕರು. ಅಷ್ಟೇ ಅಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿಯ ನಿಲುವಿಗೆ ಸಂಬಂಧಪಟ್ಟಂಗೆ, ಮನಸ್ಥಿತಿಗೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿಯವರ ಗಮನಕ್ಕೆ ತರಲಿಕ್ಕೂ ಕೂಡ JDS ನಾಯಕರು ನಿರ್ಧಾರ ಮಾಡಿದ್ದಾರೆ. ಏನು ಗೊತ್ತಿಲ್ಲ ಅಂತಲ್ಲ ಕುಮಾರಸ್ವಾಮಿ ಅವರಿಗೆ, ಅವರು ಕೇಂದ್ರದಲ್ಲಿ ಸಚಿವರು, ರಾಜ್ಯದ ಪ್ರತಿ ಆಗುಹೋಗುಗಳು ಕೂಡ ಚೆನ್ನಾಗಿ ಗೊತ್ತು. ರಾಜ್ಯದ ಪ್ರತಿ ಆಗುಹೋಗುಗಳಿಗೆ ಉತ್ತರ ಕೊಡೋದು ಹೆಂಗೆ ಅಂತಲೂ ಕೂಡ ಕುಮಾರಸ್ವಾಮಿಗೆ ಗೊತ್ತು. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಆದರೆ ಯಾಕಿಷ್ಟು ದೂರ ಇದ್ದಾರೆ ನಾಯಕರುಗಳು? ಇದು ಪ್ರಶ್ನೆ. ಇನ್ನು ನಾಯಕರುಗಳೇ ಹಿಂಗೆ ದೂರ ಇದ್ದು ಬಿಟ್ರೆ, ಪಾರ್ಟಿಗಳು ಮನಸ್ಸು ಇಷ್ಟೊಂದು ದೂರ ಆಗಿಬಿಟ್ರೆ ಇನ್ನು ಕಾರ್ಯಕರ್ತರು ಒಂದಾಗಕ್ಕೆ ಸಾಧ್ಯನಾ? ಇದು ಬನ್ನಿ, ಸುನಿಲ್ ನಮ್ಮ ಪ್ರತಿನಿಧಿ ನಮ್ಮದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಏನೀಗ ಈ ಪ್ರತಿಭಟನೆ ನಡೀತಾ ಇದೆ ಅಂತಂದರೆ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಾರೆ. ಜಿಲ್ಲೆಗಳಲ್ಲಿ ಧರಣಿ ಮಾಡ್ತಾರಂತೆ ಅಂತಂತಂದರೆ, ಇಲ್ಲ ನಮಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಾರೆ, ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡಿಲ್ಲ ಅಂತಾರೆ, ಒಮ್ಮತ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂತಾರೆ. ಏನು ನಡೀತಾ ಇದೆ ದೋಸ್ತಿಗಳ ನಡುವೆ? ರಂಗನಾಥ್, ಪ್ರಮುಖವಾಗಿ ಈಗಾಗಲೇ ಬಿಜೆಪಿ JDS ಮೈತ್ರಿಯಾಗಿ ಸದನದ ಒಳಗಡೆ ಹೋರಾಟ ದೊಡ್ಡ ಮಟ್ಟದಲ್ಲಿ ಮಾಡ್ತು. ಮೊನ್ನೆ ನಡೆದಂತಹ ಬಜೆಟ್ ಅಧಿವೇಶನದಲ್ಲಿ ದೊಡ್ಡ ಮಟ್ಟಿಗೆ ಬೆಲೆ ಏರಿಕೆ ಸೇರಿದಂತೆ ಹಲವು ವಿಚಾರದಲ್ಲಿ ಜಂಟಿಯಾಗಿ ಹೋರಾಟ ಮಾಡ್ತು. ಆದರೆ ಈಗ ಒಂದಷ್ಟು ಬದಲಾದ ಸನ್ನಿವೇಶದಲ್ಲಿ ಈಗಾಗಲೇ JDS ಮತ್ತೆ ಬಿಜೆಪಿ ಎಲ್ಲೋ ಒಂದು ಕಡೆ ಸಮನ್ವಯ ಕೊರತೆ ಎದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ ಇವತ್ತಿಂದ ಬಿಜೆಪಿ ಅಹೋರಾತ್ರಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ, ಮತ್ತೆ ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ಕರೆ ಕೊಟ್ಟಿದೆ. ಎಲ್ಲಾ ಪ್ರತಿಭಟನೆಯಲ್ಲೂ ಕೂಡ JDS ಅನ್ನ ದೂರ ಇಟ್ಟು ಒಂದು ರೀತಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಈ ಒಂದು ಪ್ರತಿಭಟನೆಯಿಂದ JDS ಕೂಡ ದೂರ ಉಳಿದಿದೆ. ಈ ಒಂದು ಹಿನ್ನೆಲೆಯಲ್ಲಿ JDS ನಾಯಕರು ಅಸಮಾಧಾನ ಮತ್ತು ಬೇಸರವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಒಂದು ಕಡೆ JDS ಎಂದೇ ಈಗ ನಮ್ಮನ್ನ ಸಮನ್ವಯತೆಗೆ ಸರಿಯಾಗಿ ತೆಗೆದುಕೊಂಡಿಲ್ಲ, ವಿಶ್ವಾಸಕ್ಕೆ ಬಿಜೆಪಿ ನಾಯಕರು ತೆಗೆದುಕೊಂಡಿಲ್ಲ, ಒಟ್ಟಾಗಿ ಹೋರಾಟವನ್ನ ಮಾಡಬೇಕು, ಆದ್ರೆ ನಮಗೆ ಯಾವುದೇ ರೀತಿಯಾಗಿ ಮಾಹಿತಿಯನ್ನ ನೀಡಿಲ್ಲ ಅಂತೇಳಿ ಒಂದು ರೀತಿ ಬೇಸರವನ್ನು ವ್ಯಕ್ತಪಡಿಸಿ ಈ ಒಂದು ವಿಚಾರವನ್ನ JDSನ ಕೆಲ ಶಾಸಕರೇಂದ್ರ ಮತ್ತೆ ಮುಖಂಡರು ಕುಮಾರಸ್ವಾಮಿ ಅವರ ಗಮನಕ್ಕೂ ತರಲಿಕ್ಕೆ ಎಲ್ಲಾ ರೀತಿಯಾದ ಒಂದಷ್ಟು ತರಲಿಕ್ಕೂ ಕೂಡ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಈ ರೀತಿಯಾದ ಒಂದು ಹೋರಾಟವನ್ನು ಪ್ರತ್ಯೇಕ ಮಾಡಿದ್ರೆ ನಾವು ಏನನ್ನು ಸಂದೇಶವನ್ನು ಕೊಡಬೇಕು, ಕಾರ್ಯಕರ್ತರಿಗೆ ಆಗ್ಬೋದು ಮತ್ತೆ ಮುಖಂಡರುಗಳು ಏನ್ ರೀತಿ ಸಂದೇಶವನ್ನು ಕೊಡಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನ JDS ನಾಯಕರು ಒಂದು ಆರೋಪವನ್ನು ಕೂಡ ಮಾಡ್ತಾ ಇರೋದು. ಈ ಒಂದು ನಿಟ್ಟಿನಲ್ಲಿ ಈ ಒಂದು ವಿಚಾರವನ್ನ ನಾವು ಗಮನಿಸ್ತಾ ಇದ್ರೆ JDS ಮತ್ತೆ ಬಿಜೆಪಿ ನಡುವೆ ಇನ್ನೂ ಕೂಡ ಸಮನ್ವಯತೆ ಸಮಸ್ಯೆ ಇದೆ, ಒಮ್ಮತ ಕೂಡ ಮೂಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದ್ರೆ ಸದನದಲ್ಲಿ ಬೆಲೆ ಏರಿಕೆಯ ಒಂದು ವಿರುದ್ಧವಾಗಿ ಹೋರಾಟವನ್ನು ಮಾಡಿದಂತ JDS ಬಿಜೆಪಿ, ಆದ್ರೆ ಬಿಜೆಪಿ ಪ್ರತ್ಯೇಕವಾಗಿ ಇವತ್ತು ಅಹೋರಾತ್ರಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದೆ. ಇದರಿಂದ ಬಿಜೆಪಿ JDS ನಾಯಕರು ಕೂಡ ಒಂದು ರೀತಿ ಬೇಸರ ಅಸಮಾಧಾನವನ್ನು ಕೂಡ ವ್ಯಕ್ತಪಡ್ತಾರೆ. ಇದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಪರೋಕ್ಷವಾಗಿ ಒಂದು ಹೇಳಿಕೆಯನ್ನು ನೆನೆ ಕೊಡ್ತಾರೆ. ಸಮನ್ವಯತೆ ಒಂದಷ್ಟು ಇನ್ನೂ ಕೂಡ ಜಾಸ್ತಿ ಆಗಬೇಕಾಗುತ್ತೆ, ಅದಕ್ಕೆ ಅದ್ರ ಬಗ್ಗೆ ನಾವು ಗಮನ ಹರಿಸಬೇಕು ಅಂತ ಆ ಒಂದು ವಿಚಾರವನ್ನ ನೋಡ್ತಾ ಇದ್ರೆ ಬಿಜೆಪಿ JDS ನಾಯಕರ ನಡುವೆ ಸಮನ್ವಯದ ಕೊರತೆ ಇದೆ ಎಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸದನದಲ್ಲಿ ಒಟ್ಟಾಗಿ ಹೋರಾಟ ಮಾಡ್ತಾರೆ, ಆದ್ರೆ ಇಲ್ಲಿ ಬಿಜೆಪಿ ಹೋರಾಟಕ್ಕೆ ವಿಚಾರಕ್ಕೆ ಬಂದ ಯಾವುದೇ ರೀತಿಯಾಗಿ ನಿಮಗೆ ಮಾಹಿತಿ ಇಲ್ಲ ಅಂತ JDS ನಾಯಕರು ಹೇಳ್ತಾರೆ. ನಮಗೆ ಯಾವುದೇ ರೀತಿಯ ಒಂದು ಸಭೆಯನ್ನು ಕೂಡ ಕರೆದ ಈ ರೀತಿಯಾದ ಒಂದು ಕರೆ ಕೊಟ್ಟಿರುವುದು ಎಷ್ಟು ಸರಿ ಅಂತೇಳಿ JDS ಒಂದು ಶಾಸಕರು ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಈ ಒಂದು ವಿಚಾರವನ್ನು ಕುಮಾರಸ್ವಾಮಿ ಅವರ ಗಮನಕ್ಕೆ ತರಬೇಕು. ಈ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆ ಆಗುತ್ತೆ. ಯಾಕೆಂದ್ರೆ ಏಪ್ರಿಲ್ 7ರಿಂದ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದೆ. ಆ ಒಂದು ಭಾಗದಲ್ಲಿ JDS ಪ್ರಾಬಲ್ಯ ಹೆಚ್ಚಾಗಿದೆ. ಈ ಒಂದು ಸಂದರ್ಭದಲ್ಲಿ JDS ಪ್ರಾಬಲ್ಯ ಕಡೆ ಇರುವಂತಹ ಜಾಗದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದ್ದು ನಮ್ಮನ್ನ ಕನ್ಸಿಡರ್ ಮಾಡಿಲ್ಲ, ಇದು ಮುಂದಿನ ದಿನಗಳಲ್ಲಿ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಬೇಸರವನ್ನ ಅಸಮಾಧಾನವನ್ನ ಕೂಡ ಈಗಾಗಲೇ ವರಿಷ್ಠರಿಗೆ ತರಬೇಕು ಅಂತೇಳಿ ಶಾಸಕರು ಕೂಡ ಲೆಕ್ಕಾಚಾರವನ್ನು ಕೂಡ ಹಾಕೊಂಡಿದ್ರೆ. ಇವೆಲ್ಲ ವಿಚಾರವನ್ನ ಗಮನ ಮಾಡ್ತಾ ಇದ್ರೆ JDS ಬಿಜೆಪಿ ನಡುವೆ ಸಮನ್ವಯದ ಕೊರತೆ ದೊಡ್ಡ ಮಟ್ಟಿಗೆ ಎದ್ದು ಕಾಣ್ತಾ ಇರುವಂತದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.